ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಉಂಟಾಗಿರುವಂಥದ್ದು. ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಒಂದು ಪರಿಸ್ಥಿತಿ ಕೆಟ್ಟದಾಗಿ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನೀಗ ತುಮಕೂರಿನ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಇದು ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್. ಈ ಒಂದು ಇಂದಿರಾ ಕ್ಯಾಂಟೀನ್ ಏನಿದೆ, ಇಲ್ಲಿ ತುಮಕೂರು ನಗರದಲ್ಲಿರುವಂಥ ಇತರೆ 3-4 ಇಂದಿರಾ ಕ್ಯಾಂಟೀನ್ಗಳು ಬರ್ತಾವಲ್ಲ, ಅವು ಎಲ್ಲವಕ್ಕೂ ಕೂಡ ಇಲ್ಲಿಂದಲೇ ಅಡುಗೆಯನ್ನು ತಯಾರಿಸಿ ಅಲ್ಲಿಗೆ ಕಳಿಸಲಾಗುತ್ತೆ. ಏನು ಪ್ರತಿದಿನ ಬೆಳಗ್ಗೆ ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ಏನು ತಿಂಡಿಗಳಲ್ಲಿ ಇಡ್ಲಿ, ಪುಳಿಯೋಗರೆ, ಖಾರ ಬಾತ್ ಈ ರೀತಿಯಾಗಿ, ಅಥವಾ ಮಧ್ಯಾಹ್ನದ ಊಟ ಅನ್ನ ಸಾಂಬಾರು ಚಪಾತಿ ಈ ರೀತಿಯಾಗಿ ಏನೇನೆಲ್ಲ ಬರುತ್ತೆ ಎಲ್ಲವನ್ನು ಕೂಡ ಇಲ್ಲಿಂದನೇ ತಯಾರಿ ಮಾಡಿ ಕಳಿಸಲಾಗುತ್ತೆ. ಇದೀಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಸಿಬ್ಬಂದಿಗಳು ಅಡುಗೆಯನ್ನು, ಅದರಲ್ಲೂ ಕೂಡ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 3 ದಿನಗಳಿಂದಲೂ ಕೂಡ ತುಮಕೂರು ನಗರದ ಪಾಲಿಕೆ ಆವರಣದಲ್ಲಿರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಅವರು ಸೌದೆಗಳನ್ನು ಇಟ್ಕೊಂಡು, ಅದು ಕೂಡ ಹಸಿ ಸೌದೆಗಳನ್ನು ತಂದರೆ ಅಡುಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಒಣಗಿರೋ ಸೌದೆಯನ್ನೇ ತರಬೇಕು. ಇನ್ನು ಒಳಗಡೆ, ಕಟ್ಟಡದ ಒಳಗಡೆ ಅಡುಗೆ ಮಾಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಅಲ್ಲಿ ಈ ಹೊಗೆ ಹೊರಗಡೆ ಹೋಗಲಿಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇರಲ್ಲ. ಜೊತೆಗೆ ಈ ರೀತಿಯಾಗಿ ಸೌದೆಯನ್ನು ಬಳಸಿ ಅಡುಗೆ ಮಾಡುವಂಥ ಒಲೆಗಳು ಕೂಡ ಇರೋದಿಲ್ಲ. ಹಾಗಾಗಿ ಇವರು ಹೊರಗಡೆನೇ ಬಂದು ಈಗ ಅಡುಗೆ ಒಲೆಯನ್ನು ಹಾಕಿ ಅದರಲ್ಲಿ ಏನು ಪ್ರತಿದಿನ ಇಂದಿರಾ ಕ್ಯಾಂಟೀನ್ಗೆ ಬರುವಂತಹ ಗ್ರಾಹಕರಿಗೆ, ಏನು ಕಳೆದ 2-3 ದಿನಗಳ ಹಿಂದೆ ಗ್ಯಾಸ್ ಸಿಲಿಂಡರ್ ಇಲ್ಲ ಅನ್ನೋ ಕಾರಣಕ್ಕೆ ಇಂದಿರಾ ಕ್ಯಾಂಟೀನ್ ಕೂಡ ಬಂದ್ ಮಾಡಲಾಗಿತ್ತು. ಆ ವೇಳೆ ಸಾಕಷ್ಟು ಜನ ಬಂದು ವಾಪಸ್ ಹೋಗ್ತಾಯಿದ್ರು. ಆದರೆ ಬರುವಂಥ ಗ್ರಾಹಕರನ್ನ ವಾಪಸ್ ಕಳಿಸ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಸೌದೆ ಒಲೆಯನ್ನು ಹಾಕಿ ಅಲ್ಲಿ ಅಡುಗೆಯನ್ನು ತಯಾರು ಮಾಡಿ ಗ್ರಾಹಕರಿಗೆ ನೀಡ್ತಾ ಇರುವಂಥದ್ದು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಈ ಒಂದು ಇಂದಿರಾ ಕ್ಯಾಂಟೀನಲ್ಲಿ ಅಡುಗೆ ಭಟ್ರಾಗಿ ಕೆಲಸ ಮಾಡ್ತಿರುವಂಥ ಮಣಿ ಅನ್ನೋರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಯಾವಾಗಿಂದ ಈ ರೀತಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ? ಶನಿವಾರದಿಂದ ಮಾಡ್ತಾ ಇದೀವಿ. 3 ದಿನದಿಂದ. ಶನಿವಾರ ಮಧ್ಯಾಹ್ನ ಮಾಡಿದ್ವಿ, ಅದರಿಂದ ಮಾಡ್ತಾ ಇದೀವಿ ಸರ್. ಸಿಲಿಂಡರ್ ಸಿಗ್ಲಿಲ್ಲ, ಸುಮಾರು ಕಡೆ ಕೇಳಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಮ್ಯಾನೇಜರ್ ಕೇಳಿದ್ಕೆ ಒಲೆಯಲ್ಲಿ ಮಾಡೋಣಪ್ಪ ಅಂತಂದ್ರು, ಇದನ್ನ ಮಾಡ್ತಾ ಇದ್ದೀವಿ. ಒಲೆಯಲ್ಲಿ ಜನ ಬಂದು ವಾಪಸ್ ಹೋಗ್ತಾ ಇದ್ದಾರಾ? ಯಾಕೆಂದ್ರೆ ಹಿಂದೆ ಒಂದಿನ ಬಂದ್ ಮಾಡಲಾಗಿತ್ತು ಗ್ಯಾಸ್ ಸಿಲಿಂಡರ್ ಇಲ್ಲ ಅನ್ನೋ ಕಾರಣಕ್ಕೆ. ಅವರು ಕೇಳಿದ್ರು ನಮ್ಮನ್ನ, ಪಬ್ಲಿಕ್ ಅವ್ರು ಕೇಳಿದ್ಕೆ ನಾವು ಹೇಳಿದ್ವಿ ಅಂದ್ರೆ ಸಿಲಿಂಡರ್ ಸಿಕ್ಕಿಲ್ಲ, ಒಂದಿನ ಕ್ಲೋಸ್ ಮಾಡಿದ್ವಿ. ಅದರಿಂದ ಶನಿವಾರ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ವಿ ಅಡುಗೆನ. ಅಲ್ಲ, ಇದು ಕಷ್ಟ ಆಗಲ್ವಾ ಒಲೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ? ಆಗುತ್ತೆ ಸರ್, ಏನ್ ಮಾಡೋಣ, ನಾವು ಇಲ್ಲೇ ಇರ್ಬೇಕು, ಎಲ್ಲೋ ಆ ಕಡೆ ಈ ಕಡೆ ಎಲ್ಲೋ ಹೋಗಂಗಿಲ್ಲ, ಏನೋ ಬೀಳುತ್ತೆ. ಸಿಲಿಂಡರ್ ಸಿಕ್ತೆಲ್ಲ ತೊಂದರೆ ಆಗೋದೆ ನಮ್ಗೆ. ಅಲ್ಲ, ನೀವು ಅಡುಗೆ ಕಡೆ ಗಮನ ಕೊಡ್ತೀರಾ, ಸೌದೆ ಉರ್ಸೋದ್ರ ಕಡೆ ಗಮನ ಕೊಡ್ಬೇಕಾ? ಸರ್, ಎರಡು ನೋಡ್ಕೋಬೇಕು, ಇಲ್ಲೇ ಇರ್ಬೇಕಲ್ಲ. ಕಣ್ಣು ನೋಡಿ ಎಷ್ಟು ಕೆಂಪಾಗಿದ್ದಾವೆ. ಹೊಗೆ ಅಲ್ವಾ? ಹೊಗೆ. ಅದರಿಂದ ಈಗ ಏನೇನು ಅಡುಗೆ ಮಾಡ್ತೀರಾ ಇಲ್ಲಿ ಈಗ? ಯಾಕೆಂತಂದ್ರೆ ಗ್ಯಾಸ್ ಇದ್ದಿದ್ರೆ ಎಲ್ಲಾ ತರದ್ದು ಏನು ಮೆನುವಿನಲ್ಲಿದೆ ಆ ಥರ ಎಲ್ಲ ಮಾಡ್ತಾ ಇದ್ರಿ. ಈಗ ಗ್ಯಾಸ್ ಇಲ್ಲ, ಸೌದೆ ಒಲೆನಲ್ಲಿ ಆ ರೀತಿಯಾಗಿ ಎಲ್ಲ ಮೆನುವಿನಲ್ಲಿರೋಂಥ ಅಡುಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಏನೇನು ಮಾಡ್ತೀರಾ ಈಗ ಸದ್ಯಕ್ಕೆ? ಸರ್, ಬೆಳಗ್ಗೆ ರೈಸ್ ಬಾತ್ ಮಾಡ್ತೀವಿ, ಮಧ್ಯಾಹ್ನ ಅನ್ನ ಸಾಂಬಾರ್ ಅಷ್ಟೇ ಸರ್. ಅಷ್ಟೇ. ಈಗ ಇಲ್ಲಿಗೆ ಮಾತ್ರ ಮಾಡ್ತಿರೋ ಅಥವಾ ಬೇರೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಇಲ್ಲಿಂದ ಅಡುಗೆ ಕಳಿಸ್ತಾ ಇದ್ರು? ಇದು ಸೇರಿಸಿ 6 ಕ್ಯಾಂಟೀನ್ ಇದಾವೆ. 6 ಕ್ಯಾಂಟೀನು. 6 ಇಲ್ಲಿಂದ ಅಡುಗೆ ಮಾಡಿ ಎಲ್ಲ ಕಡೆಗೂ ಕಳಿಸ್ತಾ ಇದ್ದೀವಿ. ಕಷ್ಟ ಆಗ್ತಾ ಇದೆ ಈಗ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತೇಳಿ. ಸಿಲಿಂಡರ್ ಇಲ್ಲದಕ್ಕೆ ಕಷ್ಟ ಆಗಿದೆ. ಜನ ಬರ್ತಾ ಇದ್ದಾರಾ? ಜನ ಬರ್ತಾ ಇದ್ದಾರೆ ಸರ್. ಯಾವ್ಯಾವ ಟೈಮಲ್ಲಿ ಜಾಸ್ತಿ ಇರ್ತಾರೆ? ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ನೈಟ್ ಕಮ್ಮಿ ಇರ್ತಾರೆ. ಎರಡು ಕಷ್ಟ ಆಗುತ್ತೆ ಈಗ ಸೌದೆ ಒಲೆನಲ್ಲಿ ಮಾಡಲಿಕ್ಕೆ. ಗ್ಯಾಸ್ ಸಿಲಿಂಡರ್ ಇದ್ದಿದ್ರೆ ಅನುಕೂಲ ಆಗೋದು. ಹೌದು ಸರ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಅಡುಗೆ ಸಿಬ್ಬಂದಿ ಆಗಿರುವಂಥ ಮಣಿಯವ್ರ ಮಾತು. ಅಡುಗೆ ಮಾಡಬೇಕಾದ್ರೆ ಒಂದು ಕಡೆ ಈ ಕಡೆ ಸೌದೆ ಉರಿಯೋದ್ರ ಕಡೆ ಕೂಡ ಗಮನ ಕೊಡಬೇಕು, ಮತ್ತೊಂದು ಕಡೆ ಅಡುಗೆ ಕಡೆ ಕೂಡ ಗಮನ ಕೊಡಬೇಕು. ಎರಡನ್ನೂ ಬಿಡೋಕ್ಕಾಗೋದಿಲ್ಲ. 3-4 ದಿನದಿಂದೇನು ಗ್ಯಾಸ್ ಇಲ್ದಲೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿರೋದ್ರಿಂದ ಕಣ್ಣೆಲ್ಲ ಕೆಂಪಗಾಗಿದ್ದಾವೆ, ಹೊಗೆ ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಅವರ ಮಾತು. ಮಧು ಇಂಗ್ಳಿದಾಳ್, ನ್ಯೂಸ್ ಫಸ್ಟ್, ತುಮಕೂರು.